ಸೊ ಇವಾಗ 2 ಟೀಮ್ ಮಾಡಿದೀವಿ. ಒಟ್ಟಿಗೆ 2ರಲ್ಲೂ 3-3 ಇದೆ. ಅಲ್ಲಿ ಮೋನಾ ಅವರು ಕ್ಯಾಪ್ಟನ್ ಆಗಿದ್ದಾರೆ. ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಸೃಜನ್ ಮತ್ತೆ ಶಾಂಭವಿ. ರುಚಿತಾ ಹಾಗೂ ನಿಮ್ಮ ಹೆಸರು? ಮೋನಾ. ಇವ್ರು ಯಾರು ಮಧ್ಯ ಇರೋರು? ಶೋಭಿತ್. ನನ್ನ ಹೆಸರು ಶೋಭಿತ್. ಏನಿರಲ್ಲ 4 ಜನ SS ಅಲ್ಲೇ ಇದಾರಲ್ಲ. ಇದು ಶೋಭಿತ್ ಗೌಡ, ಶುಭ ಗೌಡ, ಸೃಜನ್ ಗೌಡ, ಶಾಂಭವಿ ಗೌಡ, ಅಲ್ಲಿ ಯಾರು ಗೌಡ ಇಲ್ಲ. ಮೋನಾ ಗೌಡ. ಅದು ಎಸ್ ಇಂದ ಗೌಡ ಅಲ್ಲ, ಅದು ಅಂಕಲ್ ಬೆಟರ್. ಇವರು ಎಸ್ ಗ್ರೂಪ್ ಅಂತಾನೆ ಹೋಗ್ಲಿ ಬಿಡ, ಅವ್ರು ಇಟ್ಕೊಂಡಿದ್ದಾರಲ್ಲ ಫ್ಯಾಬ್ರಿಸ್. ಓಕೆ, ಗೇಮ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫನ್ನಿ ಕ್ವಶನ್ಸ್, ಓಕೆನಾ? ಇವಾಗ ಏನ್ ನಾನು ಕ್ವಶನ್ ಕೇಳ್ತೀನಿ, ಕ್ವಶನ್ ಕೇಳಿ ಆನ್ಸರ್ ಗೊತ್ತಿದ್ದವ್ರು ಮಾತ್ರ ಪ್ಲೇಟ್ ಹೊಡಿಬೇಕು, ಓಕೆನಾ? ಗೊತ್ತಿದ್ದಲ್ಲೇ ಹೊಡೆಯಂಗಿಲ್ಲ, ಓಕೆನಾ? ಸ್ಪೂನ್ ಯಾರು ಇಟ್ಕೊಂಡಿದ್ದೀರಾ? ಗೊತ್ತಾಯ್ತಲ್ವಾ? ಸುಮ್ನೆ ಅವ್ರಿಗೆ ಹೊಡಿತಾರೆ ಅಂತ ಫಸ್ಟ್ ಹೊಡೆಯಂಗಿಲ್ಲ. ರೆಡಿನಾ? ಫಸ್ಟ್ ಕ್ವಶನ್, ತಲೆಗೆ ಕೆಲಸ ಕೊಡೋ ಆಫೀಸು. ಅದೆಲ್ಲ ಫನ್ನಿ ಕ್ವಶನ್ಸ್ ಹೇಳ್ತಿದ್ದೀನಲ್ಲ, ಫನ್ನಿ ಕ್ವಶನ್ಸ್, ಲೆಟರ್ ಇದೆಲ್ಲ. ತಲೆಗೆ ಕೆಲಸ ಕೊಡೋ ಆಫೀಸು. ತಲೆಗೆ ಕೆಲಸ ಕೊಡೋ ಆಫೀಸು. ಪೋಸ್ಟ್ ಆಫೀಸು. ಕರೆಕ್ಟ್. ಆನ್ಸರ್ ಹೇಳಿಲ್ವಲ್ಲ, ರಾಂಗ್ ಹೇಳಿದ್ರು ಅವರು. ಪೋಸ್ಟ್ ಆಫೀಸ್ ಅಂತ. ಓಕೆನಾ? ಶೋಭಿತಾ ಅವ್ರಿಗೆ ಪಾಯಿಂಟ್ ಸಿಕ್ಕಿದೆ. ಫ್ಯಾಬ್ರಿ ಅವ್ರಿಗೆ 1 ಪಾಯಿಂಟ್. ಎತ್ಬೇಕು ಹಿಂಗೆ. 3 ವಂಡರ್. ಮೈಕ್ ಆಫ್ ಮಾಡಿ ಯಾವ್ದಾರ ಆಗ್ಲಿ, ಆಯ್ತಾ? ಮೈಕ್ ಇಲ್ಲಿ ಮೇಲೆ ಇಟ್ಬಿಡು, ಇಲ್ಲ ಬೃಂದಕನ್ ಕೈಲಿ ಕೊಡು. ಮೈಕ್ ಬೃಂದಕನ್ ಕೈಲಿ ಕೊಡ್ತೀನಿ, ಕೈ ನೋವು ಬರುತ್ತೆ. ಇಲ್ಲ ಹಿಂದೆ ಹಾಕು, ಆಫ್ ಗೀಫ್ ಆಗ್ಬಿಟ್ಟದ. ಆಮೇಲೆ ಕಟ್ ಎಲ್ಲ ಮಾಡಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಇವಾಗ ಅರ್ಥ ಆಯ್ತಲ್ವಾ? ಹೇಗೆ ಬರೆದರು ಸರಿಯಾಗದ ಪದ? ಕನ್ನಡದಲ್ಲಿ ಹೇಳ್ಬೇಕು. ಓಕೆನಾ? ಓಕೆನಾ? ನೆಕ್ಸ್ಟ್ ಕ್ವಶನ್. ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗುತ್ತೇನೆ, ನಾನು ಯಾರು? ನಾನು ತಲೆ ಕೆಳಗಾಗಿ ನಿಂತರೆ ಅಂದ್ರೆ ರಿವರ್ಸ್ ಆದ್ರೆ ದೊಡ್ಡವನಾಗ್ತೀನಿ. ದೊಡ್ಡವನು. ಲೆಟರ್ ಆಗಿರ್ಬೋದು, ತಲೆ ಕೆಳಗಾದ್ರೆ ದೊಡ್ಡ. ಇರ್ಲಿ. ಓಕೆ, ಶುಭ ಅವ್ರಿಗೆ ಫ್ಯಾಬ್ರಿ ಅವ್ರು ಗೆದ್ದಿದ್ದಾರೆ. ಓಕೆನಾ? ಆನ್ಸರ್ ಹೇಳಂಗಿಲ್ಲ ನಿಮ್ ಮೋನ, ಬಡ್ದ್ಬಿಟ್ಟೆ ಆನ್ಸರ್ ಹೇಳ್ಬೇಕು. ರೆಡಿನಾ? ನೆಕ್ಸ್ಟ್ ಕ್ವಶನ್. ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿ ಯಾವುದು? ತಲೆಯ ಮೇಲೆ ಎಷ್ಟ್ ಸತಿ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಹೊಡೆದ್ಬಿಟ್ಟೆ ಆನ್ಸರ್ ಹೇಳ್ಬೇಕು, ಅರ್ಥ ಆಯ್ತಾ? ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿ ಅದಕ್ಕೆ ಏನು? ಓಕೆನಾ? ಪ್ರಾಣಿನೇ ಅದು. ಅಯ್ಯೋ, ನೆಕ್ಸ್ಟ್ ಓಕೆನಾ? ನೆಕ್ಸ್ಟ್ ಕ್ವಶನ್ ರೆಡಿನಾ? ಫ್ಯಾಬ್ 3 ವಂಡರ್ಸ್ ರೆಡಿನಾ? ಹೇಳ್ತಾ ಇದೀನಿ ಮತ್ತೆ ಮತ್ತೆ, ಹೊಡೆದ್ಬಿಟ್ಟು ಆನ್ಸರ್ ಮಾಡಿ. ನೀವು 2 ಸತಿ ಮಾಡಿ, ಹೊಡೆದ್ಬಿಟ್ಟೇನೆ ಆನ್ಸರ್ ಹೇಳ್ಬೇಕು. ನೀರಲ್ಲಿ ಬಿದ್ದರೆ ಒದ್ದೆಯಾಗದ ವಸ್ತು. ನೀರಲ್ಲಿ ಬಿದ್ದರೆ ಒದ್ದೆಯಾಗದ ವಸ್ತು. ಆಬ್ಜೆಕ್ಟ್.
ಬಟ್ಟೆ. ನೀರಲ್ಲಿ ಬಿದ್ರೆ ನೀರು ಅದು ಆಬ್ಜೆಕ್ಟ್ ಯಾರ್ Object. ಆಬ್ಜೆಕ್ಟ್ ಅಯ್ಯೋ ಏನದು ಪ್ಲಾಸ್ಟಿಕ್ ಫ್ಲವರ್ ಒದ್ದೆ ಆಗುತ್ತೆ. ವಾಟರ್ ಪ್ರೂಫ್ ಜಾಕೆಟ್ ಒಳಗಡೆ ಇರೋದು ನೆನೆಯಲ್ಲ, ಅದನ್ನೇ ನೆನೆಯುತ್ತೆ. ಆನ್ಸರ್ ಹೇಳ್ತೀರಾ ಇಲ್ಲ ಕಮೆಂಟ್ ಮಾಡಕ್ ಹೇಳೋಣ, ನೋಡ್ತೀರಾ ಹಂಗೆ. ಯೋಚನೆ ಮಾಡ್ತೀನಿ ಟಿಕ್ ಒನ್. ಉಪ್ಪ ಆಬ್ಜೆಕ್ಟ್ ನೀರಲ್ಲಿ ಬಿದ್ದರೂ ಒದ್ದೆಯಾಗದ ವಸ್ತು. ವಸ್ತು ಅಯ್ಯೋ ವಾಟರ್ ಬಾಟ್ಲು ಅದು ಸೈನ್ಸ್ ರಿಲೇಟೆಡ್. ಸೈನ್ಸ್ ರಿಲೇಟೆಡ್ ಕರೆಕ್ಟ್. ಗಿಡ ನಾವ್ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ನೋಡ್ತಾ ಇರ್ತೀವಿ. ಗಿಡ ಚಪ್ಲಿ ಕಲ್ಲ ಕಲ್ಲ ಏನಂತೆ ಭೂಮಿ ನೆಲ ನೆಲ ಒದ್ದೆ ಆಗ್ದಿಲ್ದಂಗ್ ಇರುತ್ತಾ ಆಕಾಶ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀನಿ. ಆಕಾಶ ಬೃಂದನಿಂದ ಕಾಣ್ತಾ ಇರ್ಬೋದು. ಯೂಸ್ ಮಾಡ್ತೀರಾ ಎಲ್ಲ ಗಡಿಯಾರ ನಂಬರ್ ಒಂದು ಅಯ್ಯೋ ಕಲ್ಲು ಕಲ್ಲು ಅಲ್ಲಿ ಹಿಂದೆ ಅಂದ್ರೆ ಯೋಚನೆ ಮಾಡಿ ಹೇಳಿ, ಅಲ್ಲಿ ಇರೋದೆಲ್ಲ ಹೇಳ್ಬೇಡಿ. ಗಂಟೆ ಮುಳ್ಳು ಮುಳ್ಳು ಆಬ್ಜೆಕ್ಟ್ ಅಂತ ಗೊತ್ತಾಗಲ್ಲ. ಕರ್ಟನ್ ಕರ್ಟನ್ ಇರುತ್ತಾ ಏನೈತೆ ಅದು ಎಲ್ಲ ಹೇಳ್ಬಿಡಿ ಇದ್ಲಾಗೆ. ಬಾಲ್ ಬಾಲ್ ಲೈಟು ಅದು ಏ ಕ್ವಶನ್ ಸಾಕು. ಹಾ ಕರೆಕ್ಟ್. ಆದ್ರೆ ನೀವು ಹೊಡೆದ್ರ ಹೇಳು. ನೀರಲ್ಲಿ ಬಿದ್ರೆ ಅದ್ ನೆನೆಯುತ್ತಾ? ನೀರಲ್ಲಿ ಬೀಳುತ್ತಾ ಅದು? ಹ್ಞೂ ಹೌದು. ನೋಡಿ, ಓಕೆ, ಡಿಸ್ಕಷನ್ ಏನಾ? ಸುಜನ್ ನಿಮ್ ಟೀಮಿಗೆ ಸೇರ್ಕೊಳ್ಳಿ. ಒಂದ್ ಆನ್ಸರ್ ತಪ್ಪಿಡೋದಕ್ಕೆ ಯಾಕೆ ಟೀಮ್ ಬಿಟ್ಟು ಹೋಗ್ತಾ ಇದ್ದೀರಾ? ಓಕೆ ನೆಕ್ಸ್ಟ್ ಕ್ವಶನ್. ಎಷ್ಟು ಅಂತಾನೆ ನೆನಪಿಲ್ಲ. ಬಡ್ದು ಹೇಳ್ಬೇಕು. ತಿನ್ನಬಹುದಾದ ಬಣ್ಣ. ಇಬ್ರು ಕರೆಕ್ಟ್ ಆಗಿ ಹೊಡೆದು ಹೇಳಿದ್ರಲ್ಲ, ನಾನು ಹೆಂಗ್ ಕಂಡಿದೆ. ನಾವು ವಿಡಿಯೋದಲ್ಲಿ ಲಾಸ್ಟ್ ಚೆಕ್ ಮಾಡ್ತೀವಿ, ನಾವು ಥರ್ಡ್ ಅಂಪೇರ್ ಕೊಟ್ಟು ಚೆಕ್ ಮಾಡ್ತೀವಿ ಲಾಸ್ಟಿಗೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಮೀನುಗಳಿಗೆ ಭಯ ಆಗುವ ದಿನ. ನಿನ್ನ ಸ್ವಲ್ಪ ಜೋರ ಕೊಡಿ. ಫ್ರೈಡೆ ಫ್ರೈ ಮಾಡ್ತಾರೆ. ಓಕೆ ನೆಕ್ಸ್ಟ್ ಕ್ವಶನ್. ನಾನು ಟೇಬಲ್ ಆದರೆ ಏನು ಇಡಕ್ಕಾಗಲ್ಲ. ಕರೆಕ್ಟ್. ನಮಗೂ ಫ್ಯಾಕ್ಟರಿ 3 ಸಿಕ್ತು. ಈಗ ಮುಂದೆ ನೋಡೋಣ. ರೆಡಿ? ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಲೈಸೆನ್ಸ್ ಇಲ್ಲದ ಡ್ರೈವರ್. ಹೊಡೆದ್ರು ಹೊಡೆದ್ರು ನಿಧಾನ ಕುಡಿತಾರೆ, ಸ್ವಲ್ಪ ಜೋರ ಹೊಡಿತಾರೆ. ಓಕೆ ಎನರ್ಜಿ ಅದೊಂದು ಬೆಲ್ ಜಾಸ್ತಿ ಇಲ್ಲ, ಅದು ನಮ್ ತಪ್ಪಲ್ಲ. ನೆಕ್ಸ್ಟ್ ಕ್ವಶನ್. ಮಲಗೋಕೆ ಆಗದೆ ಇರೋ ರೂಮ್. ಇದು ಮೊನ್ನೆ ಅಲ್ಲಿ ಕೇಳಿದ್ರೆ ನೆನ್ಪಿಟ್ಟು ಕೇಳಿದ್ರು. ಮಲ್ಕೋಬಹುದು. ಏ ಇಲ್ಲ, ನೈಟ್ ಶಿಫ್ಟ್ ಡ್ಯೂಟಿಗೆ ಹೋದ್ರೆ ಮಲ್ಕೊಂತಾರೆ. ಎಷ್ಟು ಪಾಯಿಂಟ್ಸ್? ರೆಡಿನಾ? ನೆಕ್ಸ್ಟ್ ಕ್ವಶನ್. ನನಗೆ ಜೀವ ಇಲ್ಲ, ಆದ್ರೂ 24 ಗಂಟೆ ನಡಿತೀನಿ. ನೀವು ಸ್ವಲ್ಪ ಆಕ್ಟಿವ್ ಆಗ್ಬೇಕು. ಟೀಮ್ ವರ್ಡ್ಸ್ ಓಕೆ ನೆಕ್ಸ್ಟ್ ಕ್ವಶನ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಕೇಳಿಸ್ಕೊಳ್ಳಿ. ಅಂಗಡಿಯಲ್ಲಿ ಸಿಗದಿರುವ ಜಾಮ್.
ಯಾರು ಇಲ್ಲ ಕ್ಯಾಪ್ಟನ್ ಅಂತ ಹೇಳಿದ್ರೆ ಯಾರು ಒಬ್ರು ಹೊಡಿಬೇಕು ಹೊಡಿಬೇಕಷ್ಟೇ. ನಾವು ಅದನ್ನ ಹೇಳಿದ್ವಿ traffic jam ಮಾಡ್ತೀವಿ. ನಾವು ಲಾಸ್ಟಿಗೆ ಹೇಳ್ತೀನಿ ಆ ಎರಡು question ಆಯ್ತು ರೆಡಿ. ಓಕೆ, ನೆಕ್ಸ್ಟ್ ಕ್ವಶನ್. ನೀರಲ್ಲೇ ಹುಟ್ಟಿ ನೀರಲ್ಲೇ ಸಾಯುವ ವಸ್ತು ಯಾವುದು? ನೋಡ್ತಾ ಇದ್ರೆ ಹಂಗಾಯ್ತು. ಓಕೆ, ಯಾಕಂದ್ರೆ ಹೊಡ್ಬಿಟ್ಟು ಹೇಳ್ಬೇಕು. ಇಲ್ಲ, ಅದಕ್ಕೆ ನಾನು ಹೇಳಿದ್ದು ಕ್ಯಾಪ್ಟನ್ ಹೊಡಿಬೇಕು ಅಂತ ಏನಿಲ್ಲ. ನಾನು ಅದಕ್ಕೆ ಸ್ಪೂನು ಏನು ಬೇಡ ಅಂತ ಹೇಳಿದ್ದು. ಅದಕ್ಕೆ ಹಂಗೆ ಹೊಡಿಬೋದು. ಸ್ಪೂನು ಏನು ಅಲ್ವೇ? ಹಂಗೆ ಸುಜಾ ಮಾಡಿದ್ರು ಕರೆಕ್ಟ್. ಓಕೆನಾ ಸುಜಾ? ರೆಡಿನಾ? ನಿಮ್ಮ ಅಮ್ಮನ್ ಕೂರ್ಸ್ಕೊಳ್ಳೋದಂದ್ರೆ ಈ ಕಡೆ ಇದಿಲ್ಲ, ಕವರೇಜ್ ಇಲ್ಲ. ನೆಕ್ಸ್ಟ್ ಕ್ವಶನ್ ಕೇಳಿಸ್ಕೊಳ್ಳಿ. ಕುಡಿಯೋದಕ್ಕೆ ಆಗುವ ಇಂಗ್ಲಿಷ್ ಅಕ್ಷರ? ನೀರು, ವಾಟರ್. ಸಿ. ನೀವು ಹೇಳ್ದೆ ಅನ್ಕೊಂಡೆ ಮಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ಗಲಾಟೆ ಕಮ್ಮಿ ಆಯ್ತಲ್ವಾ? ಇಂಟ್ರೆಸ್ಟ್ ಬರ್ತಾ ಇದೆ ಗೆಲ್ಲೋದಿಕ್ಕೆ. ಹಿಂಗೆ ಇರ್ಬೇಕು. ಡಿಗ್ 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 ಡಿಗ್. ಕ್ಯಾಲೆಂಡರ್ ಇರೋ ಹಣ್ಣುಗಳು? ಓಕೆನಾ? ನೆಕ್ಸ್ಟ್ ಕ್ವಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರತಿದಿನ ಉಪ್ಪಿಗೆ ಹಾಕುವ ವಸ್ತು? ಪ್ರತಿದಿನ ಉಪ್ಪಿಗೆ ಹಾಕುವ ವಸ್ತು? ಅನ್ನ. ಉಪ್ಪಿಗೆ ಅನ್ನ ಹಾಕ್ತೀಯಾ? ಶುಭ. ನೀರು. ಉಪ್ಪಿಗೆ ಯಾರು ಹಾಕ್ತಾರೆ? ಅಯೋಡಿನ್. ಹೊಡೆದ್ಬಿಟ್ಟು ಒಂದ್ ಹೇಳಿ ಕರೆಕ್ಟ್ ಆಗಿ. ಅಂದ್ರೆ ನಿಮ್ಮಮ್ಮ ಅಯೋಡಿನ್ ಹಾಕತ್ತಾ? ಉಪ್ಪಿಗೆ ಹಾಕುವ ವಸ್ತು? ಉಪ್ಪಿನಕಾಯಿ. ಅಯ್ಯೋ, ಉಪ್ಪಲ್ಲಿ ಏನಾಗ್ತೀವಿ? ಕಿತ್ತಾಕ್ಲಿ. ಅಯ್ಯೋ, ನನಗೆ ಎರಡು ಕಾಣ್ತಾ ಇತ್ತು. ಅದೇನ್ ಹೇಳ್ತಾರೆ, ಕಂಕ್ಲಲ್ಲಿ ಮಗ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ. ನಿಮ್ಮ ಅಮ್ಮ ಹಿಂಗೆಲ್ಲ ಅಂತ ಇದ್ದ ಸ್ಪೂನು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ದು ಸ್ವಂತ ಆಗಿದ್ರು ಅದನ್ನ ಬೇರೆಯವರೇ ಜಾಸ್ತಿ ಯೂಸ್ ಮಾಡ್ತಾರೆ? ನೇಮ್ ಹೆಸರು ಬೇರೆ ತಾನೇ ಕೊಡೋದು. ಓಕೆನಾ? ನೆಕ್ಸ್ಟ್ ಕ್ವಶನ್. ಇಂಗ್ಲಿಷ್ ಅಲ್ಲಿರೋ ಕೊನೆ ಅಕ್ಷರ ಯಾವುದು? ಹೊಡೆದು ಹೇಳಿದ್ರಾ? ಹೆಚ್ಚು ಇಂಗ್ಲಿಷ್ ಅಲ್ಲಿ. ರೆಡಿನಾ? ಓಕೆ, ನೆಕ್ಸ್ಟ್ ಕ್ವಶನ್. ಅಡುಗೆ ಮನೆಯಲ್ಲಿ ಇರುವ ಎರಡು ರೋಗಗಳ ಹೆಸರು? ರೋಗ ಅಡುಗೆ ಮನೆಯಲ್ಲಿ ಎರಡು ರೋಗಗಳ ಹೆಸರು?
ಆಟೋ ಶುಗರ್ ಒಂದು ಶುಗರ್ 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 ಖಾರ ಪುಡಿನಾ ಶುಗರ್ ಆಗಿದೆ ಪುಡಿ ಶುಗರ್ ಆಗಲ್ಲ ಓಕೆ ಶುಗರ್ ಇಬ್ರು ಹೇಳಿದಿರಾ ಇನ್ನೊಂದ್ ಐತೆ ಇನ್ನೊಂದ್ ಹೇಳ್ಬೇಕಾದ್ರೆ ನೆಕ್ಸ್ಟ್ ಹೊಡೆದ್ಬಿಟ್ಟೆ ಹೇಳ್ಬೇಕು ಓಕೆ ಸಾಲ್ಟಾ 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 ಕಿಚಡಿ ಚಾಕು ಚಾಕು ರೋಗ ರೋಗ ಕಾಯಿಲೆ ಹೋಗ ಶುಗರ್ ಮೊರ ತಿಂಕಿ ಕಿವಿ ಕಿವಿ ಯಾವ ರೋಗ ಅಂತಾರ ಖಾರ ಪುಡಿ ಅಲ್ವಾ ಚಿಕನ್ ಗುನಿಯಾ ಅಡಿಗೆ ಮಾಡಿ ಚಿಕನ್ ಅದು ಹೇಳ್ತಾ ಇರೋದು ನಾರ್ಮಲ್ ಆಗಿ ಯೂಸ್ ಮಾಡೋದು ಒಂದು ಬ್ಲೂ ಪ್ಲೇಸ್ ಕ್ಲೂನಾ ಚಿಕನ್ ಏನಕ್ಕಾದ್ರೆ ಅಡ್ಗೆಗ್ ಬಳಸ್ತಾರ ಅದನ್ನ ಐಟಮ್ ಕಾಯಿಲೆನ ಬಳಸ್ತಾರೆ ಶುಗರ್ ಬಳಸಲ್ವ ನೀವು ಶಪ ಏನೋ ವಾಸ ಹೊಡಿತೈತೆ ಏನ್ ಹೇಳಿ ಆಯಿಲಾ ಏನಿಲ್ಲ ಆಯಿಲಾ ಏನಾದ್ರು ಕ್ಲೂ ಕೊಟ್ಟೆ ನಾನು ಆಲ್ರೆಡಿಯಾ ಏನ್ ಆಯಿಲ ಏನ್ ಕೊಟ್ರಿ ನಾನು ಕೊಟ್ಟೆ ಅವಾಗ್ಲೇ ಏನ್ ಕೊಟ್ರಿ ನೋಡಿ ಪಿಕ್ಚರು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ ಏನ್ ಕೇಳಿ ಹಾ ವಾಸನೆ ಹೊಡಿತೈತೆ ಅನ್ನಲ್ಲ ಕಸ ಇದು ನೆಗಡಿ 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 ಸಿಗುತ್ತೆ ಅಡ್ಗೆ. ನೀನು ವಾಸನೆ ಕರ್ಬೇವು ಕರ್ಬೇವು ವಾಸನೆ ವಾಸನೆ ಗಬ್ಬು ವಾಸನೆ ಅಯ್ಯೋ ಡಸ್ಟ್ಬಿನ್ ಇದು ಉಸಿರು ಕಟ್ಟದು ಯಾರು ಹೇಳ್ರಿ ಅದು ಹೊಡೆದ್ಬಿಟ್ಟು ಹೇಳ್ಬೇಕು ಉಪ್ಸ ಹಾ? ಅಯ್ಯೋ ಅಡ್ಗೆ ಅದು ಇಲ್ಲ ಅಂದ್ರೆ ಅಡ್ಗೆನೇ ಮಾಡಕ್ಕಾಗಲ್ಲ ಕರ್ಬೇವು ಸಾಸಿವೆ 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 ಆಯಿಲ್ ಸಾಸಿವೆ ಇಲ್ಲ. ಪ್ಲಾಸ್ಟಿಕ್ ಹ್ಮ್ ಓ ನಾಲ್ಕು ವಾಸನೆ ಬರ್ತೈತೆ ಅಂದ್ರೆ ಗ್ಯಾಸ್ ಅನ್ಕೋತಾರೆ ಅನ್ಕೊಂಡು ಇಲ್ಲಿ ಕೌಂಟ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಕ್ವಶನ್ ಆಫ್ರಿಕಾದ ಜನರು ಬಾಳೆಹಣ್ಣನ್ನು ಹೇಗೆ ತಿನ್ನುತ್ತಾರೆ ಹಂಗಲ್ಲ ಎಕ್ಸಾಕ್ಟ್ ಆನ್ಸರ್ ಹೇಳಂಗಿದ್ರೆ ಹೊಡಿಬೇಕು ಓಕೆ ಬೆಲ್ಲ ಅಡ್ಗೆ ಅಂತ ಹದ್ನಾಲ್ಕು ಹೆಂಗ್ ತೋರ್ಸಲ್ಲ ಅಂತ ಓಕೆನಾ ಎರಡು ಮಾವಿನ ಹಣ್ಣನ್ನ 7 ಜನ ಹೆಂಗ್ ಈಕ್ವಲಕ್ಕೆ ಹೊಡೆದಿಲ್ಲ ನೀನು ಸರಿ. ಚೆಕ್ ಮಾಡ್ತೀನಿ ಒಂದ್ ಸ್ವಲ್ಪ ಸೌಂಡ್ ಬರಂಗ್ ಮಾಡಬೇಕು ಅದಲ್ಲ ಹಂಗ್ ಹೊಡಿಬೇಕು ಇದ್ರದ್ದು 2 ಕ್ವಶನ್ ಇದೆ ನೋಡಿ ಇನ್ನು. ನಮಗೆ 15 ಪಾಯಿಂಟ್ಸ್ ಓಕೆ ಆಯ್ತಾ ನೆಕ್ಸ್ಟ್ ಕ್ವಶನ್ ಪೊಲೀಸರು ಈ ಕಡೆ ತಿರುಗಿಸೋವೆ ಪೊಲೀಸರು ಪೋಲಿ ಆಗೋದು ಯಾವಾಗ ಪೋಲಿ ಆಗೋದು ಸಿ ಅಲ್ಲ ಸಾ ಕರೆಕ್ಟಾಗಿ ಹೇಳ್ಬೇಕು ಓಕೆನಾ ಸಾ ತೆಗೆದು ಪೊಲೀಸ್ ಅಂತ ಇರುತ್ತಲ್ವಾ ಸಾ ತೆಗೆದ್ರೆ ಪೋಲಿ ಆಗುತ್ತೆ ಅಯ್ಯೋ ಅದಕ್ಕೆ ಅವಳು ಸಿ ಅಂದ್ಲು ಪೊಲೀಸರು ನಾನು ಹೇಳಿದ್ದು ರೆಡಿ ನೆಕ್ಸ್ಟ್ ಕ್ವಶನ್ ಟಿ ಇಂದ ಕರೆಕ್ಟ್ ಆನ್ಸರ್ ಗೊತ್ತಿರೋ ಮಾತ್ರ ಹೊಡೀನಿ ಅರ್ಧ ಬರ್ಧ ಗೊತ್ತಿರೋ ಹೊಡಿಬೇಡಿ 15 ಲಾಸ್ಟ್ ಇದು 20 ನಿಮಿಷ ಆಗೋಯ್ತು ಅಪ್ಲೋಡ್ ಮಾಡಕ್ಕಾಗಲ್ಲ ಆಮೇಲೆ ನಿಮ್ ಕತೆಗಳು ಟಿ ಇಂದ ಶುರುವಾಗುವ 4 ದಿನಗಳು ಯಾವ್ಯಾವು
ಓಕೆ ಓಕೆ ಇದು ಆಕ್ಚುಲಿ ಇದು ಲಾಸ್ಟ್ ಕ್ವಶನ್ ಬಿಟ್ಬಿಟ್ಟೆ ಗೊತ್ತಾ ಅವ್ರು ಹೊಡೆದ್ಮೇಲೆ ಅವ್ರಿಗೆ ಹೇಳಕ್ ಬಿಡ್ಬೇಕು ನಾವ್ ಹೇಳಿರ್ಲಿಲ್ಲ ಅಂದ್ರೆ ನಡೀತಿತ್ತು ಯಾಕಂದ್ರೆ ಇವ್ರಿಗೆ ಸಿಕ್ಸಾ ಎಷ್ಟು ಇನ್ನ 3 ಕ್ವಶನ್ ಬಾಕಿ ಇದೆ ಆ 3 ಕ್ವಶನ್ ನಾವೇ ವಿನ್ ಆಗಿರೋದು ಯಾಕೆ 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 ಅದೇನೋ ಬರಂಗಿಲ್ಲ. ವಿಡಿಯೋ ನೋಡ್ಕಾಯ್ತು ವಿಡಿಯೋ ವಿಡಿಯೋ ಆಗಿಂದ ವಿಡಿಯೋ ಅಂಕಲ್ ಯಾಕೆ ಎಪಿಸೋಡ್ ಇದೆ ಯಾವ್ದು ವಿಡಿಯೋ ಇಬ್ರು ಸೇರ್ಸಿ ಕ್ವೆಶ್ಚನ್ ಮಾಡಿ ಫಸ್ಟ್ ವಿಡಿಯೋ ನೋಡಿ ವಿಡಿಯೋ ನೋಡ್ಕೊಳ್ಳಿ ಮೂರು ಅದು ಕ್ವೆಶ್ಚನ್ ಸರಿ ನೀವೇ ಬಿನ್ನು ನೀವು ತಗೊಳ್ಳಿ ನಮಗೆ ದಾನ ಬೇಕಾಗಿಲ್ಲ ನ್ಯಾಯವಾಗಿ ಆಡ್ಬೇಕು ಗೈಸ್ ನ್ಯಾಯವಾಗಿ ಗೆಲ್ಬೇಕು ಥ್ಯಾಂಕ್ ಯು ಬೈ ನಾವ್ ಹೇಳಿದ್ದೆ ಆನ್ಸರ್ ಬಾಯ್ ನೆಕ್ಸ್ಟ್ ವಿಡಿಯೋ ಬರುತ್ತೆ ಗೈಸ್ ವೇಟ್ ಮಾಡ್ತಾ ಇರಿ ಅಕ್ಕ ಇವ್ರು ರಿವೆಂಜ್ ಮಾಡಕ್ ಹೋಗಿ ನಮ್ಮನ್ನೇ ರಿವೆಂಜ್ ಮಾಡಿ ನಾವೇ ವಿನ್ ಆಗೋದು ಓಕೆ ಗೈಸ್ ನೋಡೋಣ ಯಾರು ಗೆಲ್ತಾರೆ ಅಂತ bye bye. Bye bye. ಸರಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ 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 ಬಾಯ್